ಸ್ನೇಹಿತರೆ ನಮಸ್ಕಾರ. ನಿನ್ನೆ ಒಂದು ಇನ್ಸಿಡೆಂಟ್ ಆಗಿದೆ ಬೆಂಗಳೂರಲ್ಲಿ ಬ್ಯಾಡ್ರಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ. ಇವಾಗಿನ ಸಮಾಜ ಯಾವ ರೀತಿ ಹೋಗ್ತಾ ಇದೆ ಅಂತಂದರೆ, ಯಾರು ನಂಬಬೇಕು ಅಥವಾ ಯಾರು ನಂಬಬಾರ್ದು ಅನ್ನೋಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಸ್ನೇಹಿತರು ನಂಬಿದರೆ ಒಂದು ಕಡೆ ಒಂಥರ ಇರ್ತಾರೆ, ಈ ಲವರ್ ನಂಬ್ಕೊಂಡ್ಬಿಟ್ರೆ ಒಂದು ಕಡೆ ಒಂಥರ ಇರ್ತಾರೆ. ಸೊ ನಾನು ಹೇಳೋದು ಏನು ಅಂತಂದರೆ, ಇವಾಗ ನೋಡಿ ನಿನ್ನೆ ಒಂದು ಹುಡುಗಿ ಅದು ಯಾವ ಸ್ಟೈಲ್ ಅಂತಂದರೆ ವೆಸ್ಟರ್ನ್ ಸ್ಟೈಲಲ್ಲಿ ಲವ್ ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಕರೆಸಿದ್ದಾಳೆ. ಮನೆಗೆ ಕರೆದು ಕೈ ಕಾಲು ಎಲ್ಲನೂ ಕಟ್ಟಾಕ್ಬಿಟ್ಟು ವೆಸ್ಟರ್ನ್ ಸ್ಟೈಲಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆನೆಸಿ ಕುತ್ತಿಗೆ ಕೊಯ್ದಿದ್ದಾಳೆ. ಅಂದರೆ ಯಾವ ಥರ ಕುತ್ತಿಗೆ ಕೊಯ್ದಿದ್ದಾಳೆ ಅಂತಂತಂದರೆ, ಆ ಹುಡುಗನಿಗೆ ಏನು ಅರಿವೇ ಇಲ್ಲ, ಅಂದರೆ ಅರಿವು ಇರಲಿಲ್ಲ. ಯಾವ ಥರ ಅಂತಂದರೆ, ಬಿಡಪ್ಪ ನನ್ನ ಹುಡುಗಿ ಏನೋ ಒಂದು ಯಾವುದೋ ಒಂದು ಸ್ಟೈಲಲ್ಲಿ ಪ್ರಪೋಸ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ಅವಳು ಏನು ಮಾಡಿದ್ರೂ ಸಹಿಸ್ಕೊಂಡು ಹೋಗ್ತಾ ಇದ್ದ. ಸೊ ಬರ್ತಾ ಬರ್ತಾ ಹುಡುಗಿ ಏನು ಮಾಡ್ತಾಳಪ್ಪ ಅಂತಂತಂದರೆ, ನೆನೆಸಿ ಏನು ಮಾಡ್ತಾಳೆ ಕೈ ಕಾಲು ಕಟ್ಟೋಕೆ ಸ್ಟಾರ್ಟ್ ಮಾಡ್ತಾಳೆ. ಕೈಯನ್ನು ಬಿಗಿ ಕಟ್ತಾಳೆ, ಕಾಲನ್ನು ಬಿಗಿ ಕಟ್ತಾಳೆ. ಬಟ್ ಆವಾಗ ಹುಡುಗ ಕೇಳ್ತಾನೆ, ಏನಕ್ಕೆ ಕಟ್ತಾ ಇದೆ ಎಷ್ಟೊಂದು ಬಿಗಿಯಾಗಿ, ಏನಾಯಿತು ಅಂತ ಹೇಳ್ಬಿಟ್ಟು. ಇಲ್ಲ, ನಾನು ವೆಸ್ಟರ್ನ್ ಸ್ಟೈಲಲ್ಲಿ ಪ್ರಪೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಹುಡುಗನಿಗೆ ಮತ್ತೆ ನಂಬಿಸ್ತಾಳೆ. ಸರಿ ಬಿಡಪ್ಪ ಏನೋ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅವನು ಇದು ಮಾಡ್ತಾಳೆ. ಬಟ್ ಹಾಗೆ ಬರ್ತಾ 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 ಮೂವ್ ಆಗ್ತಾಳೆ. ಮೂವ್ ಆಗಿಬಿಟ್ಟು ಏನು ಮಾಡ್ತಾಳೆ ಅಂತಂದರೆ, ಆ ಹುಡುಗನ ಮೈ ಮೇಲಿರುವಂಥ ಬಟ್ಟೆಯನ್ನು ಬಿಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಿಚ್ಚಿ ಅದ ನಂತರನೂ ಇವಾಗ ಹುಡುಗನಿಗೆ ಏನು ಮಾಡೋಕ್ಕೆ ಬರಲ್ಲಂಥ ಪರಿಸ್ಥಿತಿ. ಯಾಕಂತಂದರೆ ಕೈಯೂ ಕಟ್ಟಿರ್ತಾಳೆ, ಕಾಲು ಕಟ್ಟಿರ್ತಾಳೆ. ಆಮೇಲೆ ಹುಡುಗಿ ಏನು ಮಾಡ್ತಾಳಪ್ಪ ಅಂತಂದರೆ, ಸೀದಾ ಮನೆ ಒಳಗಡೆ ಇರುವಂಥ ಒಂದು ಪೆಟ್ರೋಲ್ ತೊಗೊಂಡ್ಬಿಟ್ಟು ಆ ಹುಡುಗನ ಮೈ ಮೇಲೆ ಎಲ್ಲನೂ ಹಾಕಿಬಿಡ್ತಾಳೆ. ಹಾಕಿಬಿಟ್ಟು ಬೆಂಕಿ ಹಚ್ಚಿ ಆ ಹುಡುಗನ ಅಂದರೆ ಕಳಿಸ್ಬಿಟ್ಟಿದ್ದಾಳೆ, ಮೇಲೇ ಕಳಿಸ್ಬಿಟ್ಟಿದ್ದಾಳೆ. ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾನೆ. ಅಂದರೆ ನಾವು ಕಲಿಬೇಕಾಗಿದ್ದು ಏನಪ್ಪ ಅಂತಂದರೆ, ಸೊ ಅಷ್ಟು ಸುಲಭವಾಗಿ ಯಾರನ್ನು ನಂಬದೇ ಇರುವಂಥ ಕಾಲ ಇದು. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ಏನು ಆಗ್ತಾಯಿದೆ, ಏನು ಮಾಡಿದರೆ ಏನಾಗುತ್ತೆ ಅನ್ನುವಂಥ ಒಂದು ಪರಿಜ್ಞಾನ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡಿ. ನೋಡಿ ಇವಾಗ ಪಾಪ ಯಾರು ಎತ್ತ ಮಗನ ಅವನು, ಇವಾಗ ಅವನಂತೂ ವಾಪಸ್ ಬರಲ್ಲ. ಅವಳಿಗಂತೂ ನಾವು ಇಷ್ಟೇ ರಿಕ್ವೆಸ್ಟ್ ಮಾಡಿಕೊಡ್ದು, ಅವಳು ಯಾವ ರೀತಿ ಕೆಲಸ ಮಾಡಿಬಿಟ್ಟು ಹುಡುಗನಿಗೆ ಈ ರೀತಿ ಮಾಡಿದ್ದಾಳಲ್ಲ, ಅವಳನ್ನು ದಯವಿಟ್ಟು ಪೊಲೀಸವರು ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂದ್ರೆ, ಲೈಫಲ್ಲಿ ಅವಳು ಮತ್ತೆ ಹೊರಗಡೆ ಬರಬಾರ್ದು. ಯಾವ ಹುಡುಗನ ಜೊತೆ ಆಟ ಆಡಬಾರ್ದು. ಹಾಗೆ ಮಾಡಲಿ. ಇದು ಹುಡುಗರು ಆಗಲಿ ಅಥವಾ ಹುಡುಗಿರ ಕಡೆ ಹುಡುಗಿರೇ ಆಗಲಿ ಅಥವಾ ಹುಡುಗರಾಗಲಿ, ದಯವಿಟ್ಟು ಬಿ ಕೇರ್ಫುಲ್ ಆಗಿರಿ. ಸೊ ದಯವಿಟ್ಟು ನಾನು ಹೇಳೋದು ಇಷ್ಟೇ, ಯಾವುದೇ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ ಆ ಕೆಲಸಕ್ಕೆ ಮುಂದೆ ಹೆಜ್ಜೆ ಇಡಿ. ಯಾಕಂದರೆ ಇವಾಗ ನೆಮ್ಮಸಿ ಕುತ್ತಿಗೆ ಕೊಯ್ಯುವಂಥ ಕಾಲ. ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು. ನಂಬಿದ್ರೂ ಯಾವ ಟೈಮಲ್ಲಿ ಏನು ಮಾಡ್ತಾರಂತನೂ ಗೊತ್ತಾಗಲ್ಲ. ದಯವಿಟ್ಟು ನಾನು ಒಂದು ಕ್ಲಿಪ್ಪನ್ನು ಹಾಕಿರ್ತೇನೆ ನೋಡಿ. ಯಾವ ಥರ ಆ ಹುಡುಗನಿಗೆ ಹಿಂಸೆ ಆಗಿರಬಾರ್ದು. ಒಂದು ಪೆಟ್ರೋಲ್ ಹಾಕಿ ಸುಡಬೇಕಂತ ಟೈಮಲ್ಲಿ ಯಾವ ರೀತಿ ಒಂದು ಆಗಿರಬಾರ್ದು ವೆಸ್ಟರ್ನ್ ಸ್ಟೈಲು. ಸೊ ಅದಕ್ಕೆ ಹುಡುಗರಿಗೆ ಹೇಳೋದು ಇಷ್ಟೇ, ದಯವಿಟ್ಟು ಯಾರಾದರೂ ಇನ್ನು ಮೇಲೆ ನಿಮ್ಮ ಹುಡುಗಿಯರು ವೆಸ್ಟರ್ನ್ ಸ್ಟೈಲಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೈ ಕಾಲು ಕಟ್ಟಿಸ್ಕೊಳ್ಳೋಕೆ ಹೋದರೆ ಮುಂದೆ ಏನಾಗುತ್ತೆ ಅಂತೇಳ್ಬಿಟ್ಟು ಯೋಚನೆ ಮಾಡಿ. ದಯವಿಟ್ಟು ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಿ. ನಾನು ಇಷ್ಟೇ ಹೇಳೋದು ನಿಮಗೆ. ಥ್ಯಾಂಕ್ ಯು.